ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿರುವ ಜಾನಪದ ಜಾತ್ರೆ 2026 ಕಾರ್ಯಕ್ರಮವು ಏಪ್ರಿಲ್ 7ರ ಮಂಗಳವಾರದಂದು ಕಾಲೇಜು ಆವರಣದ ವನರಂಗದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಎಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಗುರುರಾಜ್ ಪ್ರಭುಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಜಾನಪದ ಜಾತ್ರೆಯು ಹಲವು ವಿಶೇಷತೆಗಳಿಂದ ಕೂಡಿದೆ. ವಿದ್ಯಾರ್ಥಿನಿಯರು ತಮ್ಮ ಬಿಡುವಿನ ವೇಳೆಯಲ್ಲಿ ಕಂಸಾಳೆ ಮತ್ತು ಡೊಳ್ಳು ಕುಣಿತದಂತಹ ಕಷ್ಟಕರವಾದ ಜಾನಪದ ಕಲೆಗಳನ್ನು ವಿಶೇಷ ತರಬೇತಿಯ ಮೂಲಕ ಅಭ್ಯಾಸ ಮಾಡಿದ್ದು ನಾಳೆ ಪ್ರದರ್ಶನ ನೀಡಲಿದ್ದಾರೆ. ಸಂಸ್ಕೃತಿಯು ಕೇವಲ ಆಚರಣೆಯಾಗಷ್ಟೇ ಉಳಿಯದೆ ಜಾನಪದ ಕ್ರೀಡೆಗಳ ಮೂಲಕವೂ ವಿದ್ಯಾರ್ಥಿನಿಯರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ರವಿಕುಮಾರ್ ಪಿ, ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರತಿಮಾ ಹಾಗೂ ಉಮೇಶ್ ಶಿವಾರ ಅವರು ಭಾಗವಹಿಸಲಿದ್ದಾರೆ. ಕಾಲೇಜಿನ ಅಭಿವೃದ್ಧಿಯಲ್ಲಿ ಶಾಸಕರ ಕೊಡುಗೆ ಅಪಾರವಾಗಿದ್ದು, ಕಳೆದ ಬಾರಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಅವರು 3 ಲಕ್ಷ ರೂಪಾಯಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ದರು ಎಂದು ಪ್ರಾಂಶುಪಾಲರು ಸ್ಮರಿಸಿದರು. 25-26ನೇ ಸಾಲಿನ ಈ ಒಂದು ಜಾನಪದ ಏನು ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಇನ್ನು ಹಮ್ಮಿಕೊಂಡಿದ್ದೇವೆ, ಇದು ತುಂಬ ವಿಶೇಷವಾಗಿದೆ. ಯಾಕಂದರೆ ನಾನು ಕಳೆದ ಬಾರಿ ಕೂಡ ನಾನೇ ಪ್ರಾಂಶುಪಾಲನಾಗಿದ್ದೆ. ಈ ಬಾರಿಯೂ ಕೂಡ ನನ್ನ ಒಂದು ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಜಾನಪದ ಜಾತ್ರೆ ಬಗ್ಗೆ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ದಾನೇಗೌಡರು ಅದನ್ನು ವಿವರವಾಗಿ ಹೇಳಿದ್ದಾರೆ. ನಾನು ಕಂಡ ಹಾಗೆ 2 ವಿಶೇಷತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನಂತಂದರೆ, ಮೊದಲನೇದಾಗಿ ಈ ಒಂದು ಜಾನಪದ ಜಾತ್ರೆಯಲ್ಲಿ ನಡೀತಕ್ಕಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿನಿಯರೇ ತರಬೇತಿಯನ್ನು ಪಡೆದುಕೊಂಡು, ವಿಶೇಷವಾಗಿ ತರಬೇತಿಯನ್ನು ಪಡೆದುಕೊಂಡು ತಮ್ಮ ಬಿಡುವಿನ ವೇಳೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಒಂದು ಇದರಲ್ಲಿ ಉದಾಹರಣೆಗೆ ಕಂಸಾಳೆ ಆಗಿರ್ಬೋದು ಅಥವಾ ಡೊಳ್ಳು ಕುಣಿತ ಆಗಿರ್ಬೋದು, ತುಂಬ ಕಷ್ಟವಾದಂಥ ಒಂದು ಇದನ್ನು ಆಚರಣೆಗಳನ್ನು ಅವರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ದು ಒಂದು. ಮತ್ತು ಎರಡನೇದು, ಈ ಬಾರಿ ಕೂಡ ನಮ್ಮ ವಿದ್ಯಾರ್ಥಿನಿಯರ ತೊಡಗಿಸಿಕೊಳ್ಳುವಿಕೆ ಜಾಸ್ತಿ ಆಗಿದೆ. ಹೋದ ಬಾರಿ ಹೋಲಿಸಿದಾಗ ಅಥವಾ ಒಟ್ಟಾರೆ ಈ ಒಂದು ಜಾನಪದ ಜಾತ್ರೆಯಲ್ಲಿ ವಿದ್ಯಾರ್ಥಿನಿಯರ ತೊಡಗಿಸಿಕೊಳ್ಳುವಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಪಟ್ಟಿ ನೋಡ್ತಾ ಇದ್ದರೆ ಅದು ವಿದ್ಯಾರ್ಥಿನಿಯರ ಒಂದು ಏನಂತಾರೆ ಅವರ ಒಂದು ಪಾತ್ರ ನಮಗೆ ತುಂಬ ಒಂದು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಮೂರನೇದಾಗಿ ಈ ಒಂದು ಜಾನಪದ ಜಾತ್ರೆ ನಮ್ಮ ಕರ್ನಾಟಕದ ಎಲ್ಲ ಕಾಲೇಜುಗಳಿಗಿಂತ ಅತ್ಯಂತ ಭಿನ್ನವಾಗಿರಲಿ ಅಂತ ನಾವು ವಿದ್ಯಾರ್ಥಿನಿಯರು ಹೇಳಿದಾಗ ಅವರು ಅದನ್ನು ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ನಾಳೆ ದಿವಸ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಅವರೆಲ್ಲ ತಯಾರಿ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಜಾನಪದ ಕ್ರೀಡೆಗಳಲ್ಲಿ ಕೂಡ ತೊಡಗಿಸಿಕೊಳ್ಳುವುದರ ಮೂಲಕ ಸಂಸ್ಕೃತಿ ಕೇವಲ ಆಚರಣೆ ಮಾತ್ರ ಇರೋದಿಲ್ಲ, ಅದು ಕ್ರೀಡೆ ಮೂಲಕನೂ ಇರುತ್ತೆ ಎಂದು ಅವರು ನಿರೂಪಿಸಿಕೊಂಡು ವಿದ್ಯಾರ್ಥಿನಿಯರ ಒಂದು ತೊಡಗುವಿಕೆ ನನಗೆ ತುಂಬ ಒಂದು ಖುಷಿಯನ್ನು ತಂದಿದೆ. ಹಾಗಾಗಿ ಈ ಒಂದು ಜಾನಪದ ಜಾತ್ರೆಗೆ ಒಂದು ಬೆಂಬಲವನ್ನು ನೀಡ್ತಿರ್ತಕ್ಕಂಥ ನಮ್ಮ ಭಾಗದ ಮಂಡ್ಯದ ಸನ್ಮಾನ್ಯ ಶಾಸಕರಿಗೂ ಹಾಗೂ ಈ ಒಂದು ಕಾಲೇಜಿನಲ್ಲಿ ಕೆಲಸ ಇರ್ತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿಯಾಗಿ ಒಂದು ಮೈಲಿಗಲ್ಲನ್ನು ಒಂದು ಸೃಷ್ಟಿಸಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಈ ಸಂದರ್ಭದಲ್ಲಿ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕ ರವಿಕಿರಣ್ ಕೆಪಿ, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಪ್ರೊಫೆಸರ್ ದಾನೇಗೌಡ, ಖಜಾಂಜಿ ಡಾಕ್ಟರ್ ಗುಲೆ ಆರಿಫಾ, ಪತ್ರಿಕೋದ್ಯಮ ಸಹಾಯಕ ಪ್ರಾಧ್ಯಾಪಕ ಶಿವರಾಜು, ವಿದ್ಯಾರ್ಥಿ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷೆ ಕುಮಾರಿ ಅನುಶ್ರೀ ಎಎಸ್ ಮತ್ತು ಗೌರವಾಧ್ಯಕ್ಷೆ ಕುಮಾರಿ ಕೌಸಲ್ಯ ಎಸ್ ಉಪಸ್ಥಿತರಿದ್ದರು.